ಟ್ರೋಲ್ಗಳ ಬಗ್ಗೆ ನಾನು ಮಾತನಾಡ್ತೀನಿ. ಯಾಕಂತಂದ್ರೆ ನಟಿ ಅಂದ ತಕ್ಷಣ ಟ್ರೋಲ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಎಷ್ಟು ಟ್ರೋಲ್ಸ್ ಸಂಗೀತ ಶೃಂಗೇರಿಯವರ ಲೈಫಲ್ಲಿ ಮೋಟಿವೇಶನ್ ತಗೊಳಕ್ಕಾಗಿದೆ, ಎಷ್ಟು ಟ್ರೋಲ್ಸ್ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿದೆ ಅಂತ ಯಾವತ್ತಾದ್ರೂ ಮನೆಯವ್ರಿಗೆ ಗೊತ್ತಾಗಿ ಬೇಕಾಯ್ತು ನಮ್ಗೆ ಅಂತ ಅನ್ಸಿದ್ದುಂಟಾ ಅಂತ? ನಾನು ಬಿಗ್ ಬಾಸ್ ಇರೋತ್ತಿಗೆ ನನ್ನ ಫ್ಯಾಮಿಲಿ ತುಂಬಾ ಹ್ಮ್. ಟ್ರಾಮಾ ಆಗಿದೆ ನನ್ನಿಂದ. ಅದು ಒಂದ್ ಕಾರಣ, ನಾನು 2 ವರ್ಷ ಹ್ಮ್. ಅವ್ರಿಗೆ ಏನೂ ತೊಂದರೆ ಆಗದೆ ಇರ್ಲಿ ಅಂತ ನಾನು ಅವ್ರ ಜೊತೆ ಇದ್ದಿದ್ದು. ಮತ್ತೊಮ್ಮೆ ಯಾವತ್ತೂ ನಾನು ಹೋಗ್ಲೇಬಾರ್ದು ಅಂತ ನಮ್ಮ ಅಣ್ಣ ಅದ್ಗೆ ಅನ್ಕೊಂಡಿರ್ತಾರೆ ಆಯ್ತಾ. ಇಟ್ಸ್ ಲೈಕ್ ದ್ಯಾಟ್, ಆ ತರದವರು ಫೇಸ್ ಮಾಡಿದ್ದಾರೆ. ಬಿಕಾಸ್ ನಾನು PR ಇಟ್ಕೊಂಡಿರ್ಲಿಲ್ಲ. ಹ್ಮ್. ಕೆಲವ್ರು ಹೇಳ್ತಾರೆ ಪೇ ಮಾಡಿರೋದು ಅಂತ, ಆದ್ರೆ ಒಮ್ಮೆ ಕೂಡ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಅವರಿಗೆ. ಅದನ್ನ ಹೇಳಿ ನನ್ನ ಬೀಳ್ಸಿದ್ದಾರೆ. ಆದ್ರೆ ಅದೇ ವ್ಯಕ್ತಿ ನಾನು ಹೇಳಿ ತಪ್ಪಾಯ್ತು ಅಂತ ಕ್ಷಮೆ ಯಾವತ್ತೂ ಕೇಳಿಲ್ಲ. ಇದೆ ನೋಡಿ, ಕೆಲವರು ಬಾಯಿ ಇದೆ, ಒಂದ್ ಪವರ್ ಇದೆ, ಯಾರೋ ಕೇಳ್ತಿದಾರೆ ಅನ್ನೋದಕ್ಕೆ ಏನ್ ಬೇಕಿದ್ರು ಉತ್ತರ ಕೊಡ್ತಿದ್ದಾರೆ, ಪ್ರೂಫ್ ಇರಲ್ಲ. ನನಗೆ ನನ್ನ ಆಲ್ಬಮ್ ಸಾಂಗ್ ನ ಲಾಂಚ್ ಮಾಡೋದಕ್ಕೆ ಯಾವ PR ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಲೈಫಲ್ಲೇ ಮಾಡಿಲ್ಲ ಅದು. ನಾನು ಕೇಳ್ತಿದ್ದೀನಿ ಲಕ್ಷ್ಮಿ ಅವ್ರ, ಲಕ್ಷ್ಮಿ ಅವ್ರೆ, ನಂಗೆ ಹಿಂಗ್ ಮಾಡೋದು, ನಂಗೆ ಹೇಳ್ಕೊಡ್ತೀರಾ ಅಂದ್ರೆ ಐ ಡೋಂಟ್ ನೋ ಯಾರನ್ನ ಕರೆಯೋದು ಅಂತ. ನಂಗೆ ಮೊನ್ನೆ ಶಾರದಾ ಮ್ಯಾಮ್ ಕಾಲ್ ಮಾಡ್ಬಿಟ್ಟು ಕೇಳ್ತಾರೆ, ಯಾರು PR ಹ್ಯಾಂಡಲ್ ಮಾಡಿರೋದು ನಿಮ್ದು ಇದ್ರದ್ದು ಅಂತ. ಮ್ಯಾಮ್ ಯಾವ PR ಇಲ್ಲ, ಹಿಂಗ್ ಮಾಡಿದೀವಿ, ಯಾರು ಗೊತ್ತಿದ್ರು ಅವ್ರನ್ನ ಕರೆದಿದ್ದೀವಿ ಅಷ್ಟೇ ಅಂತ. ನಂಗೆ PR ಇದ್ದಿದ್ರೆ ನಾನು ಕರ್ಸ್ತಿರ್ಲಿಲ್ವಾ, ನಾನು ಮಾಡಿಸ್ತಿರ್ಲಿಲ್ವಾ ನನ್ನ ಆಲ್ಬಮ್ ಸಾಂಗಿಗೆ. ಸೊ ಬೀಳ್ಸಕ್ ನೋಡಿ ಹಿಂಗೆ ಒಂದ್ ಸ್ಟೇಟ್ಮೆಂಟ್ ಎಲ್ಲಾ ಕಡೆ ನೆಗೆಟಿವಿಟಿ ಹಚ್ಬಿಡ್ತು. ನಮ್ಮ ಅದಕ್ಕೆ ನಾ PR ಕ್ವೀನ್ ಅಂತ ಫೇಮಸ್ ಮಾಡ್ಬಿಟ್ರು. ಎಸ್, ಎಷ್ಟೆಲ್ಲ ನೆಗೆಟಿವಿಟಿ ಆಯ್ತು, ತುಂಬಾ ಬೇಜಾರಾಯ್ತು ಹೊರಗಡೆ ಬಂದ್ಮೇಲೆ ಗೊತ್ತಾದಾಗ. ಬಟ್ ಅವ್ರು ನಂಗೆ ಹೇಳಲಿಲ್ಲ, ಹೊರಗಡೆಯಿಂದ ಗೊತ್ತಾಯ್ತು ವಿಷಯ. ಎಸ್ ಮ್ಯಾಮ್, ಅದು ಕೂಡ ವೈರಲ್ ಆಯ್ತು. ಸಿಂಹಿಣಿ ಅಂತ ಅಂದಿದ್ದು ಅಭಿಮಾನಿಗಳ ಪ್ರೀತಿಯಿಂದ ಕೊಟ್ಟಿರುವಂತ ಬಿರುದು ನಿಮ್ ಬಿಗ್ ಬಾಸ್ ಮನೆಗೆ. ಬಟ್ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ PR ಇಟ್ಕೊಂಡು ಸಿಂಹಿಣಿ ಅಂತ ಹೇಳ್ಬಿಟ್ಟು ಬಿರುದು ತಗೊಂತಿದ್ದಾರೆ. ಓ, ಇದಾಗಿತ್ತಾ? ನಂಗೆ ಇದಾಗಿತ್ತು. ಅದಾದ್ಮೇಲೆ ಪಾಸಿಟಿವ್ ಟ್ರೋಲ್ಸ್ ಬರ್ತಾ ಇದೆ ಎಲ್ಲಾ ಕಡೆನೂ. ಸಂಗೀತ ಅವ್ರದ್ದು ನೆಗೆಟಿವ್ ಒಂದು ಇಲ್ಲ, ಪಾಸಿಟಿವ್ ಆಯ್ತಾ? ಪಾಸಿಟಿವ್ ಇತ್ತು ಅಂತ. ಅಷ್ಟೊಂದಂದ್ರೆ ಲೈಕ್ ಏನಂತಂದ್ರೆ ಜನ ಒಬ್ಬರನ್ನ ಇಷ್ಟಪಟ್ಟಿದ್ದಾರೆ ಅಂದ ತಕ್ಷಣ ಆ ಪಾಸಿಟಿವ್ ನ ತಗೊಂಡಿರುವಂತದ್ದು ಆಪೋಸಿಟ್ ಪರ್ಸನ್ ನಮ್ಮನ್ನ ಯಾಕೆ ಇಷ್ಟಪಡ್ತಿಲ್ಲ ಅಂತಂದಾಗ ಏನಾಗುತ್ತೆ ಹೇಳಿ? ಅವ್ರು ಯಾವ ತರ ತಿಳ್ಕೊಂತಾರೆ ಅಂತಂದ್ರೆ ನೆಗೆಟಿವ್ ಆಗಿ ಅವ್ರನ್ನ ಇಷ್ಟಪಡುವಂತದ್ದೇ ನಾನು ಇಷ್ಟಪಡ್ತಿರೋದು. ಇದೇನಾದ್ರು ಇದೆಯಾ? ಅದರಲ್ಲೂ ಕೂಡ ಹುಳು ಕುಡ್ಕುವಂತ ಪ್ರಯತ್ನ, ಮೊಸರಲ್ಲೂ ಕೂಡ ಕಲ್ಲುಡುಕ್ತಾರೆ ಅಂತ ಗೊತ್ತಿದೆ. ಪ್ರಯತ್ನ ಆರ್ಗ್ಯಾನಿಕ್ ಪೀಪಲ್ ಇಂದ ಅಲ್ಲ. ನಾನು ಹೇಳ್ತಿದ್ನಲ್ಲ, ಮನೆಯಲ್ಲಿ ಯಾರು ನೋಡ್ತಾ ಇದಾರೋ ಅವ್ರ ತಲೆಗೆ ಇದ್ ಬಂದಿರಲ್ಲ. ದೇರ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಹ್ಯಾಪ್ನಿಂಗ್ ನೌ. ಹೊಸದೊಂದ್ ಶುರು ಆಗಿದೆ, ಇದ್ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಮುಂಚೆ PR ಪೇ ಮಾಡೋರು, ಇವಾಗ ನೆಗೆಟಿವ್ PR ಪೇ ಮಾಡ್ತಾ ಇದಾರೆ. ಓಕೆ, ನೆಗೆಟಿವ್ PR ಮಾಡಿಸೋದಕ್ಕೆ. ಓಕೆ ಓಕೆ. ನನ್ಗೆ ಒಳ್ಳೇದ್ ಮಾಡು ಅನ್ನೋ ದುಡ್ಡು ಕೊಡೋದೊಂದು, ಇವ್ರಿಗೆ ಕೆಟ್ಟದ್ ಮಾಡು ಅನ್ನೋ ದುಡ್ಡು ಕೊಡೋದೊಂದು. ಸೊ ಬೇಸಿಕ್ಲಿ ಐದರ್ ನೀವು ಒಬ್ರನ್ನ ಹೋದಾಗ ನೀವು ಒಬ್ರನ್ನ ಕಾಲ್ ಎಳ್ದು ಮುಂದೆ ಹೋಗ್ಬೋದು, ಅಥವಾ ನಿಮ್ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೋದು. 2 ದಾರಿಗಳಿರ್ತಾವ ಲೈಫಲ್ಲಿ ಯಾವತ್ತು, ಆಯ್ತಾ? ಮೊದಲನೇ ದಾರಿ ಎಲ್ಲರೂ ಚೂಸ್ ಮಾಡ್ತಿದ್ದು, ನನ್ ಸ್ಪೀಡ್ ಜಾಸ್ತಿ ಮಾಡ್ಕೊಂತೀನಿ, ನಾನು ಮುಂದೆ ಹೋಗ್ತೀನಿ ಅಂತ. ಇವಾಗ 2ನೇ ಸ್ಟ್ರಾಟಜಿ, ಇವ್ರನ್ನ ಬೀಳ್ಸ ತಕ್ಷಣ ನಾನ್ ತಾನೇ ಮುಂದೆ ಹೋಗೋದು ಅಂತ. ಇದನ್ನ ನನ್ ಕಣ್ಣಾರೆ ನಾನು ನೋಡಿದ್ದೀನಿ. ಅಂಡ್ ಐ ವಾಸ್ ಆಲ್ಸೋ ಅ ಪ್ರೇ ಫಾರ್ ದ್ಯಾಟ್. ಆಯ್ತಾ? ನಾನು ಮಾಡಿದ ಒಂದೇ ಒಂದು ತಪ್ಪೇನು ಅಂದ್ರೆ ನಾನು PR ಹೈರ್ ಮಾಡಿಲ್ಲ. ನನ್ಗೆ ಇವತ್ತಿಗೂ ಅನ್ಸುತ್ತೆ, ಮಾಡಿದ್ರೆ ಗೆಲ್ತಿದ್ನಾ ಅಂತ ಅನ್ಸುತ್ತೆ. ಅಂದ್ರೆ ಆಬ್ವಿಯಸ್ಲಿ ಅಲ್ವಾ, ಅಂದ್ರೆ ಆರ್ಗ್ಯಾನಿಕ್ಲಿ ಚೆನ್ನಾಗಿರೋದು PR ಇದ್ರೆ ಎಷ್ಟು ಚೆನ್ನಾಗಿದ್ದಿರೋದು ಅಂತ ನಂಗೆ ಅನ್ಸೋದು. ಸಿ ವಾಟ್ ಇಸ್ PR? ನಮ್ ನೆಗೆಟಿವ್ ಆಗಿರ್ಬೇಕಿದ್ರೆ ಅವ್ರು ಸಪೋರ್ಟ್ ಕೊಡ್ತಾರೆ, ಅವ್ರು ಪುಷ್ ಕೊಡ್ತಾರೆ, ದಟ್ ಇಸ್ PR. ಬಟ್ ಇವಾಗ ಹಂಗಲ್ಲ. ಕೆಲವರು ದುಡ್ಡು ತಗೊಂತಾರೆ. ನಾನು ನಿಜ ಹೇಳ್ತೀನಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಯಾರ್ಯಾರು ದುಡ್ಡು ತಗೊಂಡು ಬೇರೆಯವ್ರಿಗೆ ನೆಗೆಟಿವ್ ಮಾಡ್ತಿದಾರಲ್ವಾ, ಒಂದಲ್ಲ ಒಂದ್ ದಿವಸ ನಿಮಗ್ ಕರ್ಮ ಇಟ್ಟಾಗತ್ತೆ, ನಿಮಗ್ ಅನ್ಸತ್ತೆ ನಾನು ಇದ್ ಮಾಡಿದ್ ತಪ್ಪು ಅಂತ. ಅವಾಗ ತುಂಬಾ ಲೇಟ್ ಆಗಿರತ್ತೆ. ಇವತ್ತೇ ಅಂತವ್ರನ್ನ ನಿಲ್ಸಿ. ಒಳ್ಳೇದ್ ಮಾಡಕ್ ಆಗಲ್ಲ ಅಂದ್ರೆ ಕೆಟ್ಟದಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಕಾಸ್ ಆ ಒಂದ್ ಜನದ್ದು ಲೈಫ್ ಹಾಳಾಗತ್ತೆ, ಅವ್ರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗ್ತಿರತ್ತೆ. ನೀವುಗಳು ಮಾಡ್ತಿರೋದು ಜಸ್ಟ್ ದುಡ್ಡಿಗೋಸ್ಕರ. ಬಟ್ ಆ ಒಂದು ಹೆಣ್ಮಗುದು, ಆ ಒಂದ್ ಗಂಡ್ಮಗುದು, ಅವ್ರದ್ದು ಫುಲ್ ಫ್ಯಾಮಿಲಿಯಲ್ಲಿ ಇರುತ್ತೆ. ದೇ ವೆರಿ ಇನ್ನೋಸೆಂಟ್. ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ಬೇಡಿ. ಒಂದ್ ಗೇಮ್ ಇದು, ಒಂದ್ ಪರ್ಸನಾಲಿಟಿ ಗೇಮು. ನಾನು ಹೇಳ್ತಿದ್ದೀನಲ್ಲ, ಈ PR ಇಂದ ಏನೇನ್ ಆಗ್ತಿದ್ಯೋ, ಇವಾಗ ಏನ್ ಮಾಡ್ತೀನಿ, ಒಂದ್ ಪೋಸ್ಟ್ ಓಪನ್ ಮಾಡ್ತೀರಾ, ಅದೊಂದ್ ಪೋಸ್ಟ್ ಬರುತ್ತೆ, ಟ್ರಾಲ್ ನೋಡ್ತೀರಾ, ಅದ್ ನೋಡ್ತೀರಾ, ನಗ್ತೀರಾ. ಅದ್ ನೆಕ್ಸ್ಟ್ ಏನ್ ಮಾಡ್ತೀರಾ? ಶೇರ್ ಮಾಡೋದು, ಕಾಮೆಂಟ್. ಕೆಲವರು ಲೈಕ್ ಮಾಡ್ತಾರೆ, ಕೆಲವರು ಬೇರೊಬ್ಬರಿಗೆಲ್ಲ ಶೇರ್ ಮಾಡ್ತಾರೆ, ಕೆಲವರು ಕಾಮೆಂಟ್ ನೋಡ್ತಾರೆ. ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ನಡೀತಿದೆ ನೋಡೋಣ. ಓಕೆ, ಒಪಿನಿಯನ್ ಇದ್ರ ಬಗ್ಗೆ ಜನ ಈ ಟ್ರೋಲ್ ನ ಸಪೋರ್ಟ್ ಮಾಡ್ತಿದಾರಾ ಅಥವಾ ವಿರುದ್ಧ ಮಾತಾಡ್ತಿದಾರಾ? ವಾಟ್ ಇಸ್ ದ ಪೀಪಲ್ ಟೆಲಿಂಗ್? ಜನದ ಏನು ಅಂತ ಇಷ್ಟು ಚೆನ್ನಾಗಿ PR ಆಡ್ತಿದ್ದಾರೆ ಅಂದ್ರೆ ನೆಗೆಟಿವ್ PR. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಡ್ತಾರೆ ಅವರು. ಕಮೆಂಟ್ ಓದಲು ಬಂದವರಿಗೆ ಸ್ವಾಗತ ಅನ್ನುವಂಥದ್ದು, ಅದೆಲ್ಲ ನೆಗೆಟಿವ್ ಮತ್ತೆ ಮಾತಾಡ್ತಾ ಇನ್ನಷ್ಟು ಪುಷ್ ಮಾಡ್ತಿದ್ದಾರೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಲ್ಲ ಗುರು, ಇವ್ರು ಹಿಂಗಿಂಗ್ ಮಾಡಿದ್ರು ಅನ್ಕೊಂಡು ಕ್ರಿಯೇಟ್ ಮಾಡೋದು. ಯಾವ್ದೋ ಹಳೆ ವಿಷಯ ತೆಗ್ದು ಅವಾಗ ಜನ ಯಾರು ಓದ್ತಾ ಇರ್ತಾರಲ್ವಾ, ಕೆಲವರು
ಆರ್ಗ್ಯಾನಿಕ್ ಪೀಪಲ್ ಕಮೆಂಟ್ ಮಾಡಕ್ ಹೋಗಲ್ಲ, ಅವರು ಓದ್ಬಿಡ್ತಾರೆ, ಸುಮ್ನೆ ಹೋಗ್ತಾ ಇರ್ತಾರೆ ಮುಂದೆ. ಅವ್ರಿಗೆ ಏನ್ ಗೊತ್ತಾ, ಇವಾಗ ನಾನು ರಿಪ್ಲೈ ಮಾಡ್ತೀನಿ, ಅದಕ್ಕೆ ಇನ್ನೊಬ್ರು ಇನ್ನೊಂದು ರಿಪ್ಲೈ ಮಾಡ್ತಾರೆ, ಯಾರಿಗ್ ಬೇಕು ಗುರು ಅಂತ. ಐ ಮೀನ್ ಲೈಕ್ ನಾನ್ ಹಾಗೆ, ಆಯ್ತಾ. ಸೊ ಇದು ಬೇಡ ಅನ್ಬಿಟ್ಟು ಅವ್ರು ಇಗ್ನೋರ್ ಮಾಡ್ತಾ ಇರ್ತಾರೆ. ಈ ಒಂದು ನೆಗೆಟಿವ್ ಪಿ ಆರ್ ಹೇಗ್ಬೇಕಾಗತ್ತೆ ಅಂದ್ರೆ ಬೀಳ್ಸೋದು, ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬಿಡಿ ಅಂತ ಹೇಳೋದು. ನೀವು ಅಪ್ಪಿ ತಪ್ಪಿ ಅವ್ರಿಗೆ ಸಪೋರ್ಟ್ ಮಾಡಿದ್ರ ಅಂದ್ರೆ ಫುಲ್ ಬ್ಯಾಡ್ ನಿಮಗೆ. ಸಡನ್ ಆಗಿ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡಿದ್ರು, ತಗೊಳ್ಳಿ ಇದಾಯ್ತು ನಿಮ್ ಕಂಟೆಸ್ಟ್ ಹಿಂಗ್ ಮಾಡಿದ್ರು, ಅದು ಇದು ಅಂತ ನೆಗೆಟಿವ್ ಮಾಡೋದು. ಫನಿ ದಟ್ ನಾರ್ಮಲ್ ಇನ್ನೋಸೆಂಟ್ ಪೀಪಲ್ ಇದನ್ನೆಲ್ಲ ಬಿಲೀವ್ ಮಾಡ್ತಾರೆ, ಓ ಇದೇ ನಿಜ ಅಂತ ನಂಬ್ಕೊಂತಾರೆ. ಅವಾಗ ಅನ್ಸುತ್ತೆ, ಓ ಇವಳ ಬಗ್ಗೆ ತುಂಬಾ ಕೆಟ್ಟ ಒಪಿನಿಯನ್ ಇದೆ ಗುರು ಅಂತ. ಅವ್ರ ಬಗ್ಗೆ ಅವ್ರು ಯಾಕೆ ಅನ್ಕೊಂತಿಲ್ಲ, ಅವ್ರಿಗಿದ್ಯಾ ಕೆಟ್ಟ ಒಪಿನಿಯನ್, ಅವ್ರಿಗಿಲ್ಲ, ಜನ ಅನ್ಕೊಂತಿದಾರೆ ಅಂತ ಇವರು ಕೂಡ ಸರಿ ಇಲ್ಲ. ದಟ್ಸ್ ದ ವೇ ಇಟ್ಸ್ ವರ್ಕಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.